ಹಾಯ್ ವಾಲ್ ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್ ನೋಡಿ, ನಿನ್ನೆ ಮಾಡಿದ್ದು ರಸ್ಮಲೈ ಅಂದರೆ ನನ್ನ ಮಗನ ಬರ್ತ್ಡೇ ಇವತ್ತು. ಸೊ ಅದಕ್ಕೋಸ್ಕರನೇ ಅಂತಲೇ ನಿನ್ನೆ ಮಾಡಿದ್ದಿದ್ದು. ಅಂದರೆ ಈ ವ್ಲಾಗು ಆಲ್ರೆಡಿ ಒಂದು ವಾರನೇ ಆಗಿದ್ದೆ ಅನಿಸುತ್ತೆ. ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಾರಿ. ರಸ್ಮಲೈ ನೋಡಿ ಎಷ್ಟು ಚೆನ್ನಾಗಿದೆ. ಗೈಸ್ ನೋಡಿ, ರೆಡಿಯಾಗಿ ನಿಂತವ್ರೆ ಹುಡುಗರು. ಬರ್ತ್ಡೇ ಬಾಯ್ ತೆಗಿ ಅಲ್ಲ ತುಂಬಾರ್ದು. ಇದು ನೋಡಿಲಿ, ಚೆನ್ನಾಗಿದ್ಯಾ ಬಿಡು. ಇಲ್ಲೇ ನಿಂತ್ಕೋಬೇಕು. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ವಯಸ್ಸು ಎಲ್ಲರೂ ಹೇಗಿರೋ ಗೈಸ್ ನೋಡಿ, ಇವತ್ತು ನನ್ನ ಮಗಂದು ಬರ್ತ್ಡೇ. ಸೊ ನಿನ್ನೆ ರಸ್ಮಲೈ ಮಾಡಿದ್ನಲ್ಲ, ನಿನ್ನೆ ತಿಂದಿರಲಿಲ್ಲ. ಅಂದರೆ ಅವನು ಫಸ್ಟಕ್ಕೆ ರಸ್ಮಲೈ ಮಾಡೋಕ್ಕೆ ಕೇಳಿದ್ದು. ಅಂದರೆ ಇಸ್ಕಾನಲ್ಲೆಲ್ಲ ತಿನ್ನಿಸ್ಕೊಬಂದಿದ್ವಿ ನೋಡಿ, ಆ ಥರ ಬೇಕು ಮಮ್ಮಿ ಅಂತ ಹೇಳಿದ್ದ. ಸೊ ಸರಿ ಅಂತಂದು ರಸ್ಮಲೈ ರೆಡಿ ಮಾಡಿಕೊಂಡ್ರೆ, ಇಲ್ಲ ನನಗೆ ಗುಲಾಬ್ ಜಾಮೂನ್ ಬೇಕು ಅಂತ ಕೇಳ್ದೆ. ಆಮೇಲೆ ಸರಿ ರಸ್ಮಲೈಯಲ್ಲಿ ರಸಗುಲ್ಲ ಹೆಂಗಿದ್ರು ರಸ್ಮಲೈ ಮಾಡ್ತೀನಲ್ಲ, ಸೇಮ್ ಪ್ರೊಸೀಜರೇ, ಏನು ಚೇಂಜಸ್ ಇಲ್ಲ. ರಸಗುಲ್ಲ ಮಾಡಿಕೊಟ್ಬಿಡೋಣ, ಅದು ಸೇಮ್ ಗುಲಾಬ್ ಜಾಮೂನ್ ಥರನೇ ಇರುತ್ತೆ ಅಂತಂದು ನಾನು ಐಡಿಯಾ ಮಾಡ್ಕೊಂಡು ಮಾಡಿಕೊಟ್ರೆ ರಸಗುಲ್ಲ ಮಾಡಿಕೊಟ್ರೆ ಏನು ಹೇಳ್ದೆ ಅಂದರೆ, ಮಮ್ಮಿ ಇದೆಲ್ಲ ಈ ಥರ ಎಲ್ಲ ಆ ಥರ ಇದು ಬೇರೆ ಮಾಡಿದ್ದೀರ ನಾನು ಅಂತಂದು. ಮಕ್ಳಿಗೆ ನೋಡಿ ಎಷ್ಟು ಗೊತ್ತಾಗುತ್ತೆ ಅಲ್ವಾ. ಇದೆಲ್ಲ ಮಮ್ಮಿ, ಅದು ನೀವು ನಾನು ಹೇಳಿದ್ದಿದ್ದೇ ಬೇರೆ, ನೀವು ಮಾಡಿರೋದೇ ಬೇರೆ ಅಂತಂದು ಹೇಳ್ದೆ. ಸೊ ಸರಿ ತಿನ್ನಪ್ಪ, ಯಾವಾಗಾದ್ರೂ ಮಾಡ್ಕೊಳ್ತೀನಿ, ಈಗ ತಿನ್ನು ಅಂತಂದು ಹೇಳಿ ಕೊಟ್ಟೆ. ಸೂಪರಾಗೈತೆ ಮಮ್ಮಿ ಅಂತಂದು ಹೇಳಿದ್ರು ಮಕ್ಕಳು. ಎಲ್ಲರೂ ತಿಂದರು. ಅಜ್ಜಿ ಒಂದು ತಿನ್ನಲ್ಲ ಬಿಡಿ, ಅಜ್ಜಿ ತಿನ್ನಲ್ಲ, ಹಾಲು ಮೊಸರು ತುಪ್ಪದ ಏನು ಐಟಮ್ ಇದ್ದರೂ ತಿನ್ನಲ್ಲ ಅಜ್ಜಿ. ಸೊ ಎಲ್ಲರೂ ತಿಂದರು. ಎಲ್ಲರೂ ಮಕ್ಕಳಿಬ್ಬರು ಸ್ಕೂಲ್ಗೆ ಹೋದರು. ಮತ್ತು ನಮ್ಮ ಮನೆಯವರು ಅಜ್ಜಿ ಎಲ್ಲ ಹೊಲ್ದ ಹತ್ರ ಹೋದರು. ನಾನೀಗ ವೀಡಿಯೋ ಅಪ್ಲೋಡ್ ಮಾಡಿ ಬಂದು ತಿಂಡಿಗೆ ಚಪಾತಿ ಸಾಗು ಮಾಡಿದೆ. ತಿಂಡಿ ತಿಂದುಬಿಟ್ಟು ಈಗ ನೋಡಿ ರಸ್ಮಲೈ ಈಗ ಟೇಸ್ಟ್ ಮಾಡಬೇಕು, ನೋಡೋಣ ಯಾವ ಥರ ಐತೆ ಅಂತಂದು. ನಾನು ಇನ್ನೂ ಟೇಸ್ಟ್ ಮಾಡಲಿಲ್ಲ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಸ್ಮೂತಾಗಿ ಬರುತ್ತೆ. ಅದು ಒಳಗಡೆ ರಸ್ಮಲೈ ಇದನ್ನು ಹಾಕಿದೀವಲ್ಲ ನೋಡಿ, ಸೂಪರಾಗಿದೆ. ಸೇಮ್ ನಾನು ಅಲ್ಲೇನು ಇಸ್ಕಾನಲ್ಲಿ ಏನು ತಿಂದಿದ್ವಿ ನೋಡಿ, ಅದೇ ಟೇಸ್ಟ್ ಅದೇ ಥರ ಇದೆ. ಸೂಪರಾಗಿದೆ, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರನ. ನಾನೇನು ಅಂದ್ಕೊಂಡಿದ್ದೆ, ಅಯ್ಯೋ 2 ಲೀಟ್ರ್ ಹಾಲು ತಂದಿಕ್ಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡಿದ್ರೆ ನಿಂಬೆಹಣ್ಣು ಪರವಾಗಿಲ್ಲ, ಪನ್ನೀರ್ ಹಾಲು ಹೊಡ್ಕೊಳ್ಳುತ್ತೆ ನಿಂಬೆಹಣ್ಣು ಹಾಕಿದ್ರು ಅಂತ ಕೆಲವೊಂದು ವೀಡಿಯೋದಲ್ಲಿ ನೋಡಿದೆ. ಸರಿ ಅಂತಂದು ನಿಂಬೆಹಣ್ಣಲ್ಲಿ ಹಾಕ್ಬಿಟ್ಟು ಹಾಲು ಹೊಡ್ಕೊಳ್ಳುತ್ತಲ್ವ ನಿಂಬೆಹಣ್ಣು ಹಾಕಿದ್ರು. ಸರಿ ನಿಂಬೆಹಣ್ಣು ಹಾಕ್ಬಿಟ್ಟು ಹಾಲು ಹೊಡ್ಕೊಂಡ್ಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ, ನಿಂಬೆಹಣ್ಣು ಹಾಕಿ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಹಾಲು ಹೊಡಿಲೇ ಇಲ್ಲ ಗೈಸ್. ಸೊ ಮತ್ತೆ ಹೆಂಗಿದ್ರು ನಮ್ಮ ಮನೆಯವ್ರು ಮಧುಗಿರಿ ಸೈಡ್ ಹೋಗಿದ್ರಲ್ಲ, ಆ ಕಡೆಯೇ ಮಧುಗಿರಿಯಲ್ಲೇ ಇದ್ದರು. ಸರಿ ಫೋನ್ ಮಾಡಿ ಹೇಳಿದೆ, ತೊಗೊಂಬನ್ನಿ ವಿನೆಗರ್ ತೊಗೊಂಬನ್ನಿ ಅಂತಂದು. ಸರಿ ತೊಗೊಬಂದು ಕೊಟ್ಟರು. ಅವರು ತೊಗೊಂಬಂದು ಕೊಟ್ಟಮೇಲೆ ವಿನೆಗರ್ ಒಂದು ಸ್ಪೂನ್ ಅನಿಸುತ್ತೆ, ಒಂದು ಸ್ಪೂನ್ ವಿನೆಗರ್ ಹಾಕಿದ ತಕ್ಷಣ ಪುಟ ಹೊಡ್ಕೊಬಿಡ್ತು. ಹಾಲೆಲ್ಲ ಚೆನ್ನಾಗಿ ಹೊಡ್ಕೊಂಡು ಪನ್ನೀರ್ ಆಗಿತ್ತು. ಸೊ ನನಗೆ ಸ್ವಲ್ಪ ಖುಷಿ ಆಗ್ಬಿಡ್ತು ಹಾಲು ಹೊಡ್ಕೊಂಡಿದ್ದ ತಕ್ಷಣ. ಏನಪ್ಪ ಮಾಡೋದು, 2 ಲೀಟ್ರ್ ಹಾಲು ತಂದಿಕೊಂಡಿದ್ದೀನಿ, ಹಾಲು ಬೇರೆ ಹೊಡಿಲಿಲ್ಲ ನಿಂಬೆಹಣ್ಣು ಹಾಕಿದ್ರು ಅನ್ನೋ ಥರ ಆಗಿತ್ತು. ಸೊ ಖುಷಿಯಾಗಿಬಿಡ್ತು ನಿಂಬೆಹಣ್ಣು ಹಾಕಿ ಇದು ವಿನೆಗರ್ ಹಾಕಿದ್ಮೇಲೆ, ಹಾಲು ಹೊಡೆದಿದ್ಮೇಲೆ. ಸೊ ಟೇಸ್ಟ್ ಮಾತ್ರ ಸೂಪರಾಗಿದೆ, ಸಖತ್ತಾಗಿ ಬಂದಿದೆ. ಸೊ ಒಂದು ಸಾರಿ ಟ್ರೈ ಮಾಡಿ ಯಾವ ಥರ ಇತ್ತು ಅನ್ನೋದನ್ನ ಹೇಳಿ. ಬಟ್ ಯಾರಾದರೂ ನಿಂಬೆಹಣ್ಣು ಹೊಡ್ಕೊಳ್ಳುತ್ತೆ ಅಂತಂದು ವಿನೆಗರ್ ಇಲ್ದಲೇ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ವಿನೆಗರ್ ಇಲ್ಲಾಂದರೆ ನಿಂಬೆಹಣ್ಣು ಹಾಕಿದ್ರೆ ಹಾಲು ಖಂಡಿತ ಹೊಡ್ಕೊಳ್ಳಲ್ಲ ಅದು. ಈಗ ನೋಡಿ ಸಕ್ಕತ್ತೈತೆ, ಅದೊಂಥರ ಸ್ಮೂತಾಗಿದೆ. ಎಷ್ಟು ಸ್ಮೂತಾಗಿದೆ ಅಂದರೆ ಏನಂದರೆ ರಬ್ಬರ್ ಥರ ಇಲ್ಲ. ಇವಾಗ ಪನ್ನೀರ್ ಅಂದರೆ ಕೆಲವೊಂದು ಕಡೆ ಪನ್ನೀರ್ ಯಾವ ಥರ ಇರುತ್ತೆ ಅಂದರೆ ರಬ್ಬರ್ ತಿನ್ನಂಗೆ ಆಗುತ್ತೆ. ಸೊ ಆ ಥರ ಏನಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ. ಸೊ ಇದು ತಿಂದ್ಬಿಟ್ಟು ಸಿಗ್ತೀನಿ. ಇನ್ನೊಂದೇನೆಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ನಾನೇನೋ ಸಂಜೆ ಹೋಗೋಣ ಅಂದರು. ಹೆಂಗಿದ್ರು ನಾನು ಇನ್ನೂ ನೆಲ ಒರೆಸಿಲ್ಲ, ಏನಿಲ್ಲ, ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದು ಇಷ್ಟೊತ್ತಾಗ್ಬಿಡ್ತು.
ನೆಲ ಎಲ್ಲ ಒರೆಸ್ಬಿಟ್ಟು ಮತ್ತು ಒಂದೆರಡು ಸ್ವಲ್ಪ ಬಟ್ಟೆ ಇದ್ದಾವೆ, ಬಟ್ಟೆ ಎಲ್ಲ ತೊಳೆದಾಕಿ ನೆಲ ಒರೆಸ್ಬಿಟ್ಟು ಒಂದು ಮಧ್ಯಾಹ್ನದ ಮೇಲೆ ಹೋಗೋಣ ಅಂದರು. ಹೆಂಗಿದ್ರು ಸಂಜೆ ಮಕ್ಕಳು ಬರ್ತಾರಲ್ವ, ಹಂಗೆ ಮಧುಗಿರಿಲಿ ಹೋಗೋದು ಮಠಕ್ಕೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗೋದು. ಹೆಂಗಿದ್ರು ಸಂಜೆ ಹೋದರೆ ಮಕ್ಕಳನ್ನಾದರೂ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತಂದು ಸರಿ ಸಂಜೆ ಹೋಗೋಣ, ಒಂದು 4 ಗಂಟೆ ಮೇಲೆ ಹೋಗ್ಬಿಟ್ರೆ ಮಕ್ಕಳನ್ನು ಕರ್ಕೊಂಡು ಹಂಗೆ ಹೋಗಿ ಬರಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದೆ. ಸರಿ ಆವಾಗಲೇ ಹೋಗೋಣ ಬಿಡು ಅಂದರು. ಅಷ್ಟರಲ್ಲಿ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ನೆಲ ಎಲ್ಲ ಒರೆಸಿ ನಾನು ಸ್ನಾನ ಮಾಡಿಕೊಂಡು ನಮ್ಮ ಮನೆಗೆ ಬರೋಷ್ಟರಲ್ಲಿ ಒಂದೆರಡು ಬಟ್ಟೆ ಸ್ಟಿಚ್ ಮಾಡೋಣ ಅಂತಂದು, ಮತ್ತು ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡಬೇಕು, ಆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ. ಮತ್ತು ಟೈಮ್ ವೇಸ್ಟ್ ಮಾಡೋವಾಗಿಲ್ಲ ಗೈಸ್, ಬಟ್ಟೆ ಸ್ಟಿಚ್ ಮಾಡೋ ಜಾಸ್ತಿ ಇದ್ದಾವೆ, ಅದಕ್ಕೆ ಬಟ್ಟೆ ಸ್ಟಿಚ್ ಮಾಡಬೇಕು. ಸೊ ಈಗ ಈ ರಸಮಲೈ ಕೈ ಇಟ್ಕೊಂಡು ತಿನ್ನೋಣ ಅನ್ನಿಸ್ತಾ ಇದೆ. ಸೊ ತಿನ್ಕೊಂಬರ್ತೀನಿ. ಆಲ್ರೆಡಿ ಆವಾಗಲೇ ತೋರಿಸಿದ್ನಲ್ಲ, ಸೊ ಕೆಳಗಡೆ ತಿಂದಿದ್ದೆ. ಏನಂದರೆ ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ನೆಲ ಎಲ್ಲ ಒರೆಸ್ಬಿಟ್ಟು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ತೊಗೊಂಡು ಬಂದೆ ರಸಮಲೈ ತಿನ್ನೋಣ ಅಂತಂದು. ಇನ್ನೊಂದು ಹಾಕ್ಕೊಂಡೆ, ಚೆನ್ನಾಗಿತ್ತು, ಅದಕ್ಕೋಸ್ಕರ ತೊಗೊಂಡು ಬಂದೆ ಮೇಲ್ಗಡೆಗೆ. ನೋಡಿ ಮಕ್ಕಳಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಲಾಂಗ್ ಬಂದಿಲ್ಲ. ವ್ಯಾನ್ ಬಂದಮೇಲೆ ಅವ್ರನ್ನ ಇಳಿಸ್ಕೊಬಿಟ್ಟು ರಾಘವೇಂದ್ರ ಸೌಂಡ್ ಕೇಳಿಸಲ್ಲ ಅನಿಸುತ್ತೆ, ರೋಡ್ ಸೈಡ್ ಇದ್ದೀವಲ್ಲ, ಕೇಳಿಸಲ್ಲ ಸೌಂಡು. ಸೊ ಪೂಜೆ ಮಾಡಿಸ್ಕೊಬಿಟ್ಟು ಹೋಗೋದಷ್ಟೇ, ಕೇಕ್ ತಗೊಂಡು. ನಮ್ಮ ರಾಘವೇಂದ್ರ ಆಸ್ಪತ್ರೆ ಯಾವ ಥರ ಮಾಡಿದ್ದಾರೆ ಅಂತ, ಇವತ್ತು ಪೂಜೆ ಎಲ್ಲ ಮಾಡಿ ಇವತ್ತೆಲ್ಲ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗೈಸ್ ನೋಡಿ, ಮಧುಗಿರಿಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ನಮಗೆ ಈ ಮಠ ಇರೋದು ನನಗಂತೂ ಖಂಡಿತ ಗೊತ್ತಿರಲಿಲ್ಲ. ಅದು ಅಲ್ಲದೆ ಇಷ್ಟು ವರ್ಷ ಆಗಿದೆ ಮಧುಗಿರಿಲಿ, ನಮ್ಮ ಮಧುಗಿರಿಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನಾನು ಹುಟ್ಟಿದಾಗಲಿಂದ ಇದುವರೆಗೂ ಒಂದು ದಿನಕ್ಕೂ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕಾಗಲಿ ಎಲ್ಲಿಗೂ ಹೋಗಿಲ್ಲ, ಮಂತ್ರಾಲಯಕ್ಕಾಗಲಿ ಎಲ್ಲೂ ಹೋಗಿಲ್ಲ, ಕೈ ಮುಗ್ದಿಲ್ಲ. ಸೊ ಇದು ಫಸ್ಟ್ ಟೈಮ್ ನನ್ನ ಮಗನ ಬರ್ತ್ಡೇ ಇರೋದ್ರಿಂದ ಆ ರಾಯರು ಕರೆಸ್ಕೊಂಡಿದ್ದಾರೆ ಅನಿಸುತ್ತೆ, ಅದು ಗೊತ್ತಿಲ್ಲ. ಅವ್ರ ಆಶೀರ್ವಾದ ನಮ್ಮ ಮೇಲೂ ಎಲ್ಲರ ಮೇಲೂ ಸದಾ ಇರಲಿ ಅಂತ ಹೇಳ್ತಾ ಈಗ ನೋಡಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತಂದು ಬಂದಿದ್ವಿ. ದುಷ್ಟಿನ ಬರ್ತ್ಡೇ ಅಲ್ವಾ ಇವತ್ತು, ಸೊ ಅದಕ್ಕೋಸ್ಕರ. ಹಾಗೆ ನವಧಾನ್ಯ ಎಲ್ಲ ತಂದಿದ್ವಿ. ನಾವೇನಂದರೆ ನಮ್ಮ ದುಷಿ ಬರ್ತ್ಡೇ ಇದ್ದಾಗ ಇಲ್ಲ ಮಕ್ಳದ್ದು ಬರ್ತ್ಡೇ ಇದ್ದಾಗ ನವಧಾನ್ಯ ಎಲ್ಲ ಕೊಟ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಳ್ತೀವಿ. ಸೊ ಅದಕ್ಕೆ ಇವತ್ತು ರಾಯರ ಮಠಕ್ಕೆ ಬಂದಿದ್ವಲ್ಲ, ಇಲ್ಲೂ ಕೂಡ ನವಧಾನ್ಯನೇ ತೊಗೊಂಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಂದು ನವಧಾನ್ಯ ಕೊಡಲಿಕ್ಕೆ ಅಂತಂದು ಹೋದರು. ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಇಲ್ಲಿ ನಮಗೆ ಗೊತ್ತಿಲ್ಲ, ಅದಕ್ಕೆ ಆ ಕಡೆ ಹೋಗಿ ಕೊಡ್ಲಿಕ್ಕೆ ಹೋಗಿದ್ರು. ಈ ಕಡೆ ಬೇಡ, ಆ ಕಡೆಗೆ ಹಸಿ ಬನ್ನಿ ಅಲ್ಲಿ ಇಡಿ ಅಂತ ಹೇಳಿದ್ರು. ಸರಿ ಅಂತಂದು ಆ ಕಡೆ ಇಟ್ಟು ಈಗ ನೋಡಿ ಹಿಂದೆಗಡೆ ಕೂತ್ಕೊಂಡಿದ್ದೀವಿ ಬ್ಯಾಕ್ ಸೈಡು. ಎಷ್ಟು ಜನ ಇದ್ದರು ಅಂದರೆ ಹಾಗೆ ಪ್ರಶಾಂತವಾಗಿತ್ತು, ಸೌಂಡ್ ಇಲ್ಲ ಏನಿಲ್ಲ, ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅನ್ನೋ ಥರ ದೇವಸ್ಥಾನಕ್ಕೆ ಹೋದರೆ ಆ ಥರ ಫೀಲ್ ಬರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ರಾಯರ ಮಠದಲ್ಲಿ ಜನ ಜಾಸ್ತಿ ಇದ್ದರು. ಇವತ್ತು ಸಂಜೆ ಆಗಿರೋದ್ರಿಂದ ಕಾಲೇಜ್ ಮಕ್ಕಳು ಹಾಗೆ ಸ್ಕೂಲ್ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ನಾವು ತುಪ್ಪದ ದೀಪ ಹಚ್ಚೋಣ ಅಂತಂದು ಪೂಜೆಗೆಲ್ಲ ರೆಡಿ ಮಾಡ್ತಿದ್ರಲ್ಲ ಆಗ್ಲೇ ಫಸ್ಟ್ ಪೂಜೆ ಮಾಡಿಸ್ಬಿಡೋಣ ಅಂತಂದು ಹೋಗಿದ್ವಿ. ತುಪ್ಪದ ದೀಪ ಎಲ್ಲ ಹಚ್ಚುತ್ತಾ ಇದ್ವಿ. ಈಗ ನಡೆಯಪ್ಪ ಆ ಕಡೆ. ಸೊ ತುಪ್ಪದ ದೀಪ ಹಚ್ಚಿದ್ರೆ ಅಡಿಕೆ ಪಟ್ಟೆಲಿಟ್ಟು ಹಚ್ಚಬೇಕು, ಹಚ್ಚುತ್ತಾರೆ ಕೂಡ. ಸೊ ನಾನು ಸುಮ್ಮನೆ ಬಾಗಿಲಿಗೆ ಆ ಕಡೆ ಈ ಕಡೆ ಒಂದು ಹಚ್ಚೋಣ ಅಂದ್ಕೊಂಡು ತಗೊಂಡೋಗಿದ್ದು. ಪರವಾಗಿಲ್ಲ ಹಚ್ಚುತ್ತೀನಲ್ವ, 5 ತುಪ್ಪದ ದೀಪ ಹಚ್ಚೋಣ ಅಂತಂದು ತಗೊಂಡೋದೆ. ಹಂಗೆ ನಮ್ಮ ಮನೆಯವ್ರು ಕೂಡ ಹಂಗೆ ಕೈ ಇಟ್ಕೊಂಡು ಹಚ್ಚಿದ್ರು ಅಷ್ಟೇ. ಈಗ ನೋಡಿ ಕೇಕ್ ಕಟ್ ಮಾಡ್ಸೋಣ ಅಂತಂದು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. Happy birthday to you. Happy birthday to you. Happy birthday to you. ಏನಂದರೆ ನಮ್ಮ ಮನೆಯವ್ರು ನೋಡಿ ಆಧಾರ್ ಕಾರ್ಡಿಗೆ ಸ್ಪೆಲ್ಲಿಂಗ್ ಬರ್ಸಲ್ವ, ಆ ಥರ ಬರ್ಸೋರು. ಕೇಕಿಗೂ TR ದುಷ್ಯಂತ್ ಅಂತಂದು TR ಬಿಡ್ಗಿಡಲ್ಲ, ಇನ್ಶಿಲ್ ಸಮೇತ ಬರ್ಸಿದ್ದಾರೆ. ಹಾಗೆ ಯಾರಿಗೂ ಏನು ಹೇಳೋಕ್ಕೆ ಹೋಗಿಲ್ಲ, ಯಾಕೆಂದರೆ ಮನೆಯವರೇ ಸುಮ್ಮನೆ ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಸುಮ್ಮನೆ ಕೇಕ್ ಕಟ್ ಮಾಡಿದ್ರೆ ಅಂತಂದು ಹಂಗೆ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ನಾವೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತಂದು ಅಷ್ಟೇ. ಸೊ ನಮ್ಮ ಮನೆಯವ್ರು ಏನಂದರೆ ಕೇಕ್ ಮೇಲೆ ಇರುತ್ತಲ್ಲ ಕ್ರೀಮು, ಅದಕ್ಕೆ ತಿನ್ನೋಕೆ ಇಷ್ಟಪಡಲ್ಲ. ನಮಗೂ ಅಷ್ಟೇ ಕೇಕ್ ಮೇಲಿರೋ ಕ್ರೀಮ್ ಇಷ್ಟ ಆಗೋಲ್ಲ. ಸೊ ನಾವು ಮುಂಚೆಲ್ಲ ಆರ್ಡ್ರ್ ಕೊಟ್ಟು ಮಾಡಿಸ್ತಿದ್ವಿ. 2 kg 3 kg ಈ ಥರ ಎಲ್ಲ ಮಾಡಿಸಿದಾಗ ಅವಾಗ ಎಲ್ಲರೂ ಜನನ ಕರೆದು
ಆ ಕೇಕ್ ಕಟ್ಟಿಂಗ್ ಮಾಡಿ ಏನಾದರೂ ಅಡುಗೆ ಮಾಡ್ತಾಯಿದ್ವಿ. ಈಗ ಏನೋ ಒಂದು 3 ವರ್ಷ ಮಾಡಿದ್ವಿ ಅಷ್ಟೇ ಇಬ್ರಿಗೂ. ಅವ್ನಿಗೆ 3 ವರ್ಷ, ಇವ್ನಿಗೆ 3 ವರ್ಷ. ಆಮೇಲೆ ಸುಮ್ಮನೆ ನಾವೇ ಸಿಂಪಲಾಗಿ ಮನೆಯಲ್ಲೇ ಕೇಕ್ ಕಟ್ ಮಾಡೋ ಥರ ಮಾಡ್ಕೊಂಡಿದ್ದೀವಿ ಇವಾಗ. ಅಷ್ಟೆಲ್ಲ ಏನು ಮಾಡೋದೇನು ಬೇಡ ಅಂತಂದು ಮಕ್ಳಿಗೆ ಖುಷಿ. ಕೇಕು ಕಟ್ ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ, ಮಕ್ಕಳಿಗೆ ಖುಷಿ ಆಗುತ್ತೆ. ಒಂದು ಕೇಕ್ ಕಟ್ ಮಾಡಿದ್ರೆ ಸಾಕು, ನಮ್ಮ ಬರ್ತ್ಡೇಗೆ ಕೇಕ್ ಕಟ್ ಮಾಡಿಸಿದ್ರು ಅನ್ನೋದೊಂದು ಖುಷಿ ಆಗುತ್ತೆ. ಹಾಗೆ ನೋಡಿ ಮಕ್ಕಳಿಗೂ ಮತ್ತು ತಾತಂಗೂ ಎಲ್ರಿಗೂ ಕೇಕ್ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿ ಕೊಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೆ. ಸೊ ಇವತ್ತಿನ ವಿಡಿಯೋ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.